ಅರಸೀಕೆರೆಯಿಂದ ಎಚ್ ಡಿ ರೇವಣ್ಣ ಸ್ಪರ್ಧೆ ವದಂತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರೋಕ್ಷವಾಗಿ ರೇವಣ್ಣಗೆ ಶಿವಲಿಂಗೇಗೌಡ ಸವಾಲನ್ನ ಹಾಕಿದ್ದಾರೆ. ಇಲ್ಲಿ ಬಂದು ನಿಲ್ಲಲಿ ನೋಡೋಣ. ಶಿವಲಿಂಗೇಗೌಡ ಈ ರೀತಿಯಾಗಿ ಸವಾಲನ್ನ ಹಾಕಿದ್ದಾರೆ. ಸಿಎಂ ಸಾಧನೆ ಕಾರ್ಯಕ್ರಮದಲ್ಲಿ ಬಹಿರಂಗವಾಗಿ ಸವಾಲನ್ನ ಹಾಕಿದ್ದಾರೆ. ನಾನು ಯಾಕೆ ಹೊಳೆನರಸೀಪುರಕ್ಕೆ ಹೋಗ್ಲಿ, ಇಲ್ಲೇ ರಾಜಕೀಯ ಮಾಡ್ತೀನಿ, ಇಲ್ಲೇ ಸಾಯ್ತೀನಿ, ತಾಕತ್ತಿದ್ರೆ ಬರಲಿ ಇಲ್ಲಿಗೆ, ಅದೇನಾಗುತ್ತೋ ನೋಡೋಣ ಅಂತ ಎಚ್ ಡಿ ರೇವಣ್ಣಗೆ ಶಿವಲಿಂಗೇಗೌಡ ಬಹಿರಂಗವಾಗಿ ಸವಾಲನ್ನ ಹಾಕಿದ್ದಾರೆ. ಒಂದ್ ಕಡೆ ಎಚ್ ಡಿ ರೇವಣ್ಣ ಅವರು ಹಾಸನದಿಂದ ಸ್ಪರ್ಧೆ ಮಾಡ್ತಾರೆ ಎಂಬ ವದಂತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿಎಂ ಸಾಧನೆ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ಆ ಕಾರ್ಯಕ್ರಮದಲ್ಲಿ ಶಿವಲಿಂಗೇಗೌಡ ನೇರವಾಗಿ ಸವಾಲನ್ನ ಹಾಕಿದ್ದಾರೆ. ನನ್ನ ಹೆಂಡತಿನ ಒಂದೇ ಒಂದು ದಿವಸ 25 ವರ್ಷ ನನಗೂ ರಾಜಕಾರಣ ಜೀವನ ಇದೆ. ಜಿಲ್ಲಾ ಪಂಚಾಯತಿ ಮೆಂಬರ್ ಸೇರಿ 30 ವರ್ಷ ರಾಜಕೀಯದಲ್ಲಿದ್ದೀನಿ. ಒಂದೇ ಒಂದು ಸಭೆನಲ್ಲಿ ಒಂದೇ ಒಂದು ಊರಿಗೆ ನಾನು ಜೊತೆನಲ್ಲಿ ಕರ್ಕ ಬಂದಿಲ್ಲ ಅಂತ ರಾಜಕಾರಣಿ ಅವರು ತೋರಿಸ್ತಿದ್ರಿ. ಅದು ಎರಡನೇನು, ನಾನು ಮೊದಲನೇನು, ಎರಡನೇ ಸಿದ್ದರಾಮಣ್ಣವರು ಅವರು ಕಟ್ಟಿದ್ದಲ್ಲ. ಅದು ತಿಳ್ಕೊಳ್ಳೋದು ಅವ್ರ ಮಗನ ತೋರಿಸಿದ ರಾಜಕೀಯ ತಿಳಿಸಿರ್ಬೋದು. ಆದ್ರೆ ನಾವು ಹೆಂಡತಿ ಮಕ್ಕಳು ಕಟ್ಕೊಂಡು ರಾಜಕಾರಣ ಮಾಡೋ ಕುಟುಂಬ ಅಲ್ಲ ನಮ್ದು. ನಾನು ಮಾಡಲ್ಲ, ನಾನು ವೈಯಕ್ತಿಕವಾಗಿ ಹೇಳ್ತೀನಿ. ನಾವು ಆ ತರದ ರಾಜಕಾರಣಿಗಳಲ್ಲ. ಯಾರಾದ್ರೂ ಇನ್ನೊಬ್ರು ಬೆಳಕಲ್ಲಿ, ಇನ್ನೊಬ್ರು ದಾನ ಮಾಡೋಣ, ಇನ್ನೊಂದು ಸಮಾಚಾರ ಆಗ್ಲಿ, ಮಾಡ್ಲಿ, ಕೆಲಸ ಮಾಡ್ಲಿ, ಅವ್ರಿಗೆ ಆರೈಸಲ್ಲ, ದುಡಿತೀನಿ ಅವ್ರು. ಅದನ್ನ ಬಿಟ್ಟು ಇದನ್ನ ಬೇರೆ ಹೇಳ್ಕೊಂಡು ಶಿವಲಿಂಗೇಗೌಡ ಎಲ್ಲಿ ನಿಂತ್ಕೊತಾನಂತೆ ನಾನು ಒಳನರಸೀಪುರಕ್ಕೆ ಹೋಗೋಣ. ನಾನು ಯಾಕ್ರಿ ಹೋಗೋಣ ಒಳನರಸೀಪುರಕ್ಕೆ? ನನ್ನ ಭೂಮಿ, ನನಗೆ ಜನ್ಮ ಕೊಟ್ಟಿರ್ತಕ್ಕ, ನನ್ನ ರಾಜಕೀಯ ಜನ್ಮ ಪುನರ್ಜನ್ಮ ಕೊಟ್ಟಿರ್ತಕ್ಕಂಥ ಅರಸೀಕೆರೆ, ಈ ಭೂಮಿಲೇ ಸಾಯ್ತೀನಿ, ಇಲ್ಲಿ ಬದುಕ್ತೀನಿ. ಆದ್ರೆ ನಾನು ಯಾವುದೇ ಕಾರಣದಿಂದ ನನ್ನ ಜೀವನದಲ್ಲಿ ರಾಜಕೀಯ ಬಿಟ್ಟು ಮನೆಗೆ ಹೋದ್ರೂ ನಾನು ಅರಸೀಕೆರೆ ಕೂಡ ಪ್ರಶ್ನೆ ಇಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಖುಷ್ವಂತ್. ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಖುಷ್ವಂತ್, ಇದೀಗ ಒಂದ್ ಕಡೆ ಎಚ್ ಡಿ ರೇವಣ್ಣ ಹಾಸನದಿಂದ ಸ್ಪರ್ಧೆ ಮಾಡ್ತಾರೆ ಎಂಬ ವದಂತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಲಿಂಗೇಗೌಡರು ಈ ರೀತಿಯಾಗಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವುದು, ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ? ಪ್ರವೀಣ್, ಏನು ಅರಸೀಕೆರೆಯಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ಸುದ್ದಿ ಗುಸುಗುಸುಗಳು ಹಬ್ಬಿದ್ದಂಥದ್ದು. ಈ ವಿಚಾರವಾಗಿ ಶಿವಲಿಂಗೇಗೌಡರವರು ನೇರವಾಗಿ ರೇವಣ್ಣ ಅವರ ಹೆಸರು ಹೇಳಿದರೆ, ಏನು ಸಿದ್ದರಾಮಯ್ಯ ಅವರ ಸಾಧನಾ ಕಾರ್ಯಕ್ರಮ ನಡೀತಾ ಇತ್ತು. ಆ ಕಾರ್ಯಕ್ರಮದಲ್ಲಿ ಶಿವಲಿಂಗೇಗೌಡರು ಈ ಮಾತುಗಳನ್ನ ಆಡಿರುವಂತದ್ದು. ಬಹಿರಂಗವಾಗಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರಿಗೆ ಸವಾಲು ಹಾಕಿರುವಂತದ್ದು. ಸ್ಪರ್ಧೆ ಮಾಡೋದಾದ್ರೆ ಬಂದು ಮಾಡ್ಲಿ, ಆದ್ರೆ ನಾನು ಹೊಳೆನರಸೀಪುರಕ್ಕೆ ಹೋಗಿ ಸ್ಪರ್ಧೆ ಮಾಡಲ್ಲ, ಆದ್ರೆ ಅವರು ಇಲ್ಲಿ ಬಂದು ತಾಕತ್ತಿದ್ರೆ ಬಂದು ಸ್ಪರ್ಧೆ ಮಾಡ್ಲಿ ಅನ್ನುವಂತ ಮಾತನ್ನ ಹೇಳಿರುವಂತದ್ದು. ಜೊತೆಗೆ ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳಲ್ಲಿ ಒಂದು ಕಾಲದಲ್ಲಿ ಬಹು ವರ್ಷಗಳ ಕಾಲ ಜೆಡಿಎಸ್ ನಲ್ಲೇ ಇದ್ದಂತ ಶಿವಲಿಂಗೇಗೌಡರು ಮಂತ್ರಿ ಪದವಿ ಆಸೆಗಾಗಿ ಜೆಡಿಎಸ್ ಅನ್ನ ತೊರೆದು ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನ ಸೇರಿದ್ದಾರೆ. ಹೀಗಾಗಿ ಇಂಥ ಸಂದರ್ಭದಲ್ಲಿ ಶಿವಲಿಂಗೇಗೌಡರ ವಿರುದ್ಧ ಏನು ರಾಜಕೀಯ ದ್ವೇಷವನ್ನ ಹೊಂದಿರುವಂತ ರೇವಣ್ಣ ಅವರು ಈಗಾಗಲೇ ಅವರನ್ನ ಹೇಗಾದ್ರೂ ಮಾಡಿ ಅರಸೀಕೆರೆಯಲ್ಲೂ ಸೋಲಿಸಬೇಕು ಅನ್ನುವಂತ ವಿಚಾರವಾಗಿ ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ದು ಸುಳ್ಳಲ್ಲ. ಹೀಗಾಗಿ ಈ ವಿಚಾರವಾಗಿ ರೇವಣ್ಣ ಅವರು ಏನು ಅರಸೀಕೆರೆಗೆ ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನುವಂತ ವಿಚಾರವಾಗಿ ಈಗ ಶಿವಲಿಂಗೇಗೌಡರು ಈ ವಿಚಾರವನ್ನ ಇಟ್ಟುಕೊಂಡಿರಂಗವಾಗಿ ಸವಾಲು ಹಾಕಿರುವಂತದ್ದು. ಜೊತೆಗೆ ನನ್ನ ಜೊತೆ DKC ಹಾಗೂ ಸಿದ್ದರಾಮಯ್ಯ ಅವರು ಇದ್ದಾರೆ, ಅವರ ಮುಂದಾಳತ್ವದಲ್ಲೇ ನಾನು ರೇವಣ್ಣ ವಿರುದ್ಧ ಸ್ಪರ್ಧೆಯನ್ನ ಮಾಡಬಲ್ಲೆ ಅನ್ನುವಂತ ಒಂದು ಮಾತನ್ನ ಆಡಿರುವಂತದ್ದು. ಈ ಒಂದು ಮಾತುಗಳಿಂದ ಈಗ ಬಹಿರಂಗವಾಗಿ ಹಾಗೂ JDS ಮತ್ತು ಏನು ರೇವಣ್ಣ ಇರ್ಬೋದು, ಹಾಗೆ ಕಾಂಗ್ರೆಸ್ನ ಶಿವಲಿಂಗೇಗೌಡರು ಇರ್ಬೋದು, ಇವರ ನಡುವೆ ರಾಜಕೀಯ ಜಿದ್ದಾಜಿದ್ದಿ ಇನ್ನಷ್ಟು ಹೆಚ್ಚಾಗಿದೆ ಅಂತ ಹೇಳ್ಬೋದಾಗಿದೆ. ಪ್ರವೀಣ್, ಓಕೆ, ಥ್ಯಾಂಕ್ ಯು ಖುಷ್ವಂತ್ ತಮ್ಮೆಲ್ಲ ಮಾಹಿತಿಗೆ. ನನ್ನ ರಾಜಕೀಯ ಜನ್ಮ ಪುನರ್ಜನ್ಮ ಕೊಟ್ಟಿರ್ತಕ್ಕಂಥ ಅರಸೀಕೆರೆ, ಈ ಭೂಮಿಲೇ ಸಾಯ್ತೀನಿ, ಇಲ್ಲಿ ಬದುಕ್ತೀನಿ. ಆದ್ರೆ ನಾನು ಯಾವುದೇ ಕಾರಣದಿಂದ ನನ್ನ ಜೀವನದಲ್ಲಿ ರಾಜಕೀಯ ಬಿಟ್ಟು ಮನೆಗೆ ಹೋದ್ರೂ ನಾನು ಅರಸೀಕೆರೆ ಕೂಡ ಪ್ರಶ್ನೆ ಇಲ್ಲ. ನನ್ನ ಹೆಂಡತಿನ ಒಂದೇ ಒಂದು ದಿವಸ 25 ವರ್ಷ ನನಗೂ ರಾಜಕಾರಣ ಜೀವನ ಇದೆ. ಜಿಲ್ಲಾ ಪಂಚಾಯತಿ ಮೆಂಬರ್ ಸೇರಿ 30 ವರ್ಷ ರಾಜಕೀಯದಲ್ಲಿದ್ದೀನಿ. ಒಂದೇ ಒಂದು ಸಭೆನಲ್ಲಿ ಒಂದೇ ಒಂದು ಊರಿಗೆ ನಾನು ಜೊತೆನಲ್ಲಿ ಕರ್ಕ ಬಂದಿಲ್ಲ ಅಂತ. ಅರಸೀಕೆರೆಯಿಂದ ಎಚ್ ಡಿ ರೇವಣ್ಣ ಸ್ಪರ್ಧೆ ವದಂತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರೋಕ್ಷವಾಗಿ ರೇವಣ್ಣಗೆ ಶಿವಲಿಂಗೇಗೌಡ ಸವಾಲನ್ನ ಹಾಕಿದ್ದಾರೆ. ಇಲ್ಲಿ ಬಂದು ನಿಲ್ಲಲಿ ನೋಡೋಣ. ಶಿವಲಿಂಗೇಗೌಡ ಈ ರೀತಿಯಾಗಿ ಸವಾಲನ್ನ ಹಾಕಿದ್ದಾರೆ. ಸಿಎಂ ಸಾಧನೆ ಕಾರ್ಯಕ್ರಮದಲ್ಲಿ ಬಹಿರಂಗವಾಗಿ ಸವಾಲನ್ನ ಹಾಕಿದ್ದಾರೆ. ನಾನು ಯಾಕೆ ಹೊಳೆನರಸೀಪುರಕ್ಕೆ ಹೋಗ್ಲಿ, ಇಲ್ಲೇ ರಾಜಕೀಯ ಮಾಡ್ತೀನಿ, ಇಲ್ಲೇ ಸಾಯ್ತೀನಿ, ತಾಕತ್ತಿದ್ರೆ ಬರಲಿ ಇಲ್ಲಿಗೆ, ಅದೇನಾಗುತ್ತೋ ನೋಡೋಣ ಅಂತ ಎಚ್ ಡಿ ರೇವಣ್ಣಗೆ ಶಿವಲಿಂಗೇಗೌಡ ಬಹಿರಂಗವಾಗಿ ಸವಾಲನ್ನ ಹಾಕಿದ್ದಾರೆ.
ಒಂದ್ ಕಡೆ ಎಚ್ ಡಿ ರೇವಣ್ಣ ಅವರು ಹಾಸನದಿಂದ ಸ್ಪರ್ಧೆ ಮಾಡ್ತಾರೆ ಎಂಬ ವದಂತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿಎಂ ಸಾಧನೆ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ಆ ಕಾರ್ಯಕ್ರಮದಲ್ಲಿ ಶಿವಲಿಂಗೇಗೌಡ ನೇರವಾಗಿ ಸವಾಲನ್ನ ಹಾಕಿದ್ದಾರೆ. ನನ್ನ ಹೆಂಡತಿನ ಒಂದೇ ಒಂದು ದಿವಸ 25 ವರ್ಷ ನನಗೂ ರಾಜಕಾರಣ ಜೀವನ ಇದೆ. ಜಿಲ್ಲಾ ಪಂಚಾಯತಿ ಮೆಂಬರ್ ಸೇರಿ 30 ವರ್ಷದ ರಾಜಕೀಯದಲ್ಲಿದ್ದೀನಿ. ಒಂದೇ ಒಂದು ಸಭೆನಲ್ಲಿ ಒಂದೇ ಒಂದು ಊರಿಗೆ ನಾನು ಜೊತೆನಲ್ಲಿ ಕರ್ಕೊಂಡ್ ಬಂದಿಲ್ಲ ಅಂತ ರಾಜಕಾರಣಿಯನ್ನು ತೋರಿಸ್ತಿದ್ರಿ. ಅದು ಎರಡನೇನು, ನಾನು ಮೊದಲನೇನು, ಎರಡನೇ ಸಿದ್ದರಾಮಣ್ಣವರು ಅವರು ಕಟ್ಟಿದ್ದಲ್ಲ. ಅದು ತಿಳ್ಕೊಳ್ಳೋದು ಅವ್ರ ಮಗನೂ ತೋರಿಸಿ ರಾಜಕೀಯ ತಿಳಿಸಿರ್ಬೋದು. ಆದ್ರೆ ನಾವು ಹೆಂಡತಿ ಮತ್ತೊಂದು ಕಟ್ಕೊಂಡು ರಾಜಕಾರಣ ಮಾಡೋ ಕುಟುಂಬ ಅಲ್ಲ ನಮ್ದು. ನಾನು ಮಾಡಲ್ಲ, ನಾನು ವೈಯಕ್ತಿಕವಾಗಿ ಹೇಳ್ತೀನಿ. ನಾವು ಆ ತರದ ರಾಜಕಾರಣಿಗಳಲ್ಲ. ಯಾರಾದ್ರೂ ಇನ್ನೊಬ್ರು ಬೆಳ್ಕೊಳ್ಳಿ, ಇನ್ನೊಬ್ರು ದಾನ ಮಾಡೋಣ, ಇನ್ನೊಂದು ಸಮಾಚಾರ ಮಾಡ್ಲಿ, ಕೆಲಸ ಮಾಡ್ಲಿ, ಅವ್ರಿಗೆ ಆರೈಸಲ್ಲ, ದುಡಿತೀನಿ ಅವ್ರು. ಅದನ್ನ ಬಿಟ್ಟು ಇದನ್ನ ಬೇರೆ ಹೇಳ್ಕೊಂಡು ಶಿವಲಿಂಗೇಗೌಡ ಎಲ್ಲಿ ನಿಂತ್ಕೊತಾನಂತೆ ನಾನು ಒಳನಷ್ಟಕ್ಕೆ ಹೋಗೋಣ. ನಾನು ಯಾಕ್ರಿ ಹೋಗೋಣ ಒಳನಷ್ಟಕ್ಕೆ? ನನ್ನ ಭೂಮಿ ನನಗೆ ಜನ್ಮ ಕೊಟ್ಟಿರ್ತಕ್ಕ, ನನ್ನ ರಾಜಕೀಯ ಪುನರ್ಜನ್ಮ ಕೊಟ್ಟಿರ್ತಕ್ಕಂಥ ಅರಸೀಕೆರೆ. ಈ ಭೂಮಿನೇ ಸಾಯ್ತೀನಿ, ಇಲ್ಲಿ ಬದುಕ್ತೀನಿ. ಆದ್ರೆ ನಾನು ಯಾವುದೇ ಕಾರಣದಿಂದ ನನ್ನ ಜೀವನದಲ್ಲಿ ರಾಜಕೀಯ ಬಿಟ್ಟು ಮನೆಗೆ ಹೋದ್ರೂ ನಾನು ಅರಸೀಕೆರೆ ಬಿಡೋ ಪ್ರಶ್ನೆ ಇಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಖುಷ್ವಂತ್ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಖುಷ್ವಂತ್, ಇದೀಗ ಒಂದ್ ಕಡೆ ಎಚ್ ಡಿ ರೇವಣ್ಣ ಹಾಸನದಿಂದ ಸ್ಪರ್ಧೆ ಮಾಡ್ತಾರೆ ಎಂಬ ವದಂತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಲಿಂಗೇಗೌಡರು ಈ ರೀತಿಯಾಗಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವುದು, ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ? ಏನು ಅರಸೀಕೆರೆಯಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ಸುದ್ದಿ ಗುಸುಗುಸುಗಳು ಹಬ್ಬಿದ್ದಂಥದ್ದು. ಈ ವಿಚಾರವಾಗಿ ಶಿವಲಿಂಗೇಗೌಡರವರು ನೇರವಾಗಿ ರೇವಣ್ಣ ಅವರ ಹೆಸರು ಹೇಳಿದರೆ ಏನು ಸಿದ್ದರಾಮಯ್ಯ ಅವರ ಸಾಧನಾ ಕಾರ್ಯಕ್ರಮ ನಡೀತಾ ಇತ್ತು. ಆ ಕಾರ್ಯಕ್ರಮದಲ್ಲಿ ಶಿವಲಿಂಗೇಗೌಡರು ಈ ಮಾತುಗಳನ್ನ ಆಡಿರುವಂತದ್ದು. ಬಹಿರಂಗವಾಗಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರಿಗೆ ಸವಾಲು ಹಾಕಿರುವಂತದ್ದು. ಸ್ಪರ್ಧೆ ಮಾಡೋದಾದ್ರೆ ಬಂದು ಮಾಡ್ಲಿ, ಆದ್ರೆ ನಾನು ಹೊಳೆನರಸೀಪುರಕ್ಕೆ ಹೋಗಿ ಸ್ಪರ್ಧೆ ಮಾಡಲ್ಲ, ಆದ್ರೆ ಅವರು ಇಲ್ಲಿ ಬಂದು ತಾಕತ್ತಿದ್ರೆ ಬಂದು ಸ್ಪರ್ಧೆ ಮಾಡ್ಲಿ ಅನ್ನುವಂತ ಮಾತನ್ನ ಹೇಳಿರುವಂತದ್ದು. ಜೊತೆಗೆ ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳಲ್ಲಿ ಒಂದು ಕಾಲದಲ್ಲಿ ಬಹು ವರ್ಷಗಳ ಕಾಲ ಜೆಡಿಎಸ್ ನಲ್ಲೇ ಇದ್ದಂತ ಶಿವಲಿಂಗೇಗೌಡರು ಮಂತ್ರಿ ಪದವಿ ಆಸೆಗಾಗಿ ಜೆಡಿಎಸ್ ಅನ್ನ ತೊರೆದು ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನ ಸೇರಿದ್ದಾರೆ. ಹೀಗಾಗಿ ಇಂಥ ಸಂದರ್ಭದಲ್ಲಿ ಶಿವಲಿಂಗೇಗೌಡರ ವಿರುದ್ಧ ಏನು ರಾಜಕೀಯ ದ್ವೇಷವನ್ನ ಹೊಂದಿರುವಂತ ರೇವಣ್ಣ ಅವರು ಈಗಾಗಲೇ ಅವರನ್ನ ಹೇಗಾದ್ರೂ ಮಾಡಿ ಅರಸೀಕೆರೆಯಲ್ಲೂ ಸೋಲಿಸಬೇಕು ಅನ್ನುವಂತ ವಿಚಾರವಾಗಿ ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ದು ಸುಳ್ಳಲ್ಲ. ಹೀಗಾಗಿ ಈ ವಿಚಾರವಾಗಿ ರೇವಣ್ಣ ಅವರು ಏನು ಅರಸೀಕೆರೆಗೆ ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನುವಂತ ವಿಚಾರವಾಗಿ ಈಗ ಶಿವಲಿಂಗೇಗೌಡರು ಈ ವಿಚಾರವನ್ನ ಇಟ್ಟುಕೊಂಡಿರಂಗವಾಗಿ ಸವಾಲು ಹಾಕಿರುವಂತದ್ದು. ಜೊತೆಗೆ ನನ್ನ ಜೊತೆ ಡಿಕೆಶಿ ಹಾಗೂ ಸಿದ್ದರಾಮಯ್ಯ ಅವರು ಇದ್ದಾರೆ, ಅವರ ಮುಂದಾಳತ್ವದಲ್ಲೇ ನಾನು ರೇವಣ್ಣ ವಿರುದ್ಧ ಸ್ಪರ್ಧೆಯನ್ನ ಮಾಡಬಲ್ಲೆ ಅನ್ನುವಂತ ಒಂದು ಮಾತನ್ನ ಆಡಿರುವಂತದ್ದು. ಈ ಒಂದು ಮಾತುಗಳಿಂದ ಈಗ ಬಹಿರಂಗವಾಗಿ ಹಾಗೂ ಜೆಡಿಎಸ್ ಮತ್ತು ಏನು ರೇವಣ್ಣ ಇರ್ಬೋದು, ಹಾಗೆ ಕಾಂಗ್ರೆಸ್ನ ಶಿವಲಿಂಗೇಗೌಡರು ಇರ್ಬೋದು, ಇವರ ನಡುವೆ ರಾಜಕೀಯ ಜಿದ್ದಾಜಿದ್ದಿ ಇನ್ನಷ್ಟು ಹೆಚ್ಚಾಗಿದೆ ಅಂತ ಹೇಳ್ಬೋದಾಗಿದೆ. ಪ್ರವೀಣ್, ಓಕೆ, ಥ್ಯಾಂಕ್ ಯು ಖುಷ್ವಂತ್ ತಮ್ಮೆಲ್ಲ ಮಾಹಿತಿಗೆ. ನನ್ನ ರಾಜಕೀಯ ಪುನರ್ಜನ್ಮ ಕೊಟ್ಟಿರ್ತಕ್ಕಂಥ ಅರಸೀಕೆರೆ. ಈ ಭೂಮಿನೇ ಸಾಯ್ತೀನಿ, ಇಲ್ಲಿ ಬದುಕ್ತೀನಿ. ಆದ್ರೆ ನಾನು ಯಾವುದೇ ಕಾರಣದಿಂದ ನನ್ನ ಜೀವನದಲ್ಲಿ ರಾಜಕೀಯ ಬಿಟ್ಟು ಮನೆಗೆ ಹೋದ್ರೂ ನಾನು ಅರಸೀಕೆರೆ ಬಿಡೋ ಪ್ರಶ್ನೆ ಇಲ್ಲ. ನನ್ನ ಹೆಂಡತಿನ ಒಂದೇ ಒಂದು ದಿವಸ 25 ವರ್ಷ ನನಗೂ ರಾಜಕಾರಣ ಜೀವನ ಇದೆ. ಜಿಲ್ಲಾ ಪಂಚಾಯತಿ ಮೆಂಬರ್ ಸೇರಿ 30 ವರ್ಷದ ರಾಜಕೀಯದಲ್ಲಿದ್ದೀನಿ. ಒಂದೇ ಒಂದು ಸಭೆನಲ್ಲಿ ಒಂದೇ ಒಂದು ಊರಿಗೆ ನಾನು ಜೊತೆನಲ್ಲಿ ಕರ್ಕೊಂಡ್ ಬಂದಿಲ್ಲ ಅಂತ